ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಮ್ ಟ್ರೈನರ್ ಸಮೀರ್ಗೆ ಈಗ ಮತ್ತೊಂದು ಸಂಕಷ್ಟ ಶುರುವಾಗಿದೆ. ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಮ್ ಟ್ರೈನರ್ ಸಮೀರ್ಗೆ ಮತ್ತೊಂದು ಸಂಕಷ್ಟ ಶುರುವಾಗಿದೆ. ಯುವತಿಯಿಂದಲೇ ಸಮೀರ್ ವಿರುದ್ಧ ದೂರು ದಾಖಲಾಗಿದೆ. ನಿನ್ನೆ ರಾತ್ರಿ ಹುಬ್ಬಳ್ಳಿ ವಿದ್ಯಾನಗರ ಠಾಣೆಗೆ ದೂರನ್ನ ದಾಖಲು ಮಾಡಿದ್ದಾರೆ. ಇನ್ನು ಯುವತಿ ದೂರನ್ನ ಆಧರಿಸಿ ಎಫ್ಐಆರ್ ಕೂಡ ದಾಖಲು ಮಾಡಲಾಗಿದೆ. BNS 64, 351, 123 ಸೆಕ್ಷನ್ ಅಡಿ ಪ್ರಕರಣ ದಾಖಲು ಮಾಡಲಾಗಿದೆ. ಜಿಮ್ ಹೋಗುವಾಗ ಸಮೀರ್ ಪರಿಚಯ ಆಗಿತ್ತು. ಇನ್ನು ಆಗಸ್ಟ್ 16, 2025ರಂದು ನನ್ನ ಮನೆ ಕರೆಸ್ಕೊಂಡಿದ್ದ. ಜ್ಯೂಸ್ನಲ್ಲಿ ಮತ್ತು ಬರುವಂತಹ ಪದಾರ್ಥವನ್ನ ಹಾಕಿ ಕುಡಿಸಿದ್ದ. ನಂತರ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದ. ಅದನ್ನ ವಿಡಿಯೋ ಮಾಡಿಟ್ಕೊಂಡು ನನಗೆ ಬ್ಲಾಕ್ ಮೇಲ್ ಕೂಡ ಮಾಡಿದ್ದಾನೆ, ಬೆದರಿಕೆ ಹಾಕಿದ್ದಾನೆ, ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಅಂತ ದೂರಿನಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. ಇನ್ನು ಹುಬ್ಬಳ್ಳಿ ಕಿಮ್ಸ್ನಲ್ಲಿ ಈಗ ಸಮೀರ್ ಚಿಕಿತ್ಸೆ ಕೂಡ ಪಡಿತಾ ಇದ್ದಾರೆ. ಒಟ್ಟಿನಲ್ಲಿ ಯುವತಿಯಿಂದಲೂ ಕೂಡ ಸಮೀರ್ ಅವರ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಹಲೋ, ನಮಸ್ತೆ ರೀ. ನಾ ಆಗಳಿಂದ ಕನ್ಕಷನ್ನಾಗಿದ್ದೆ ರೀ. ನಾ ಪೂರಾ ಡಿಸಿನೆಸ್ನಾಗಿದ್ರಿ. ನಾ ಈಗ ಅದು 5 ನಿಮಿಷ ಆತ್ರಿ. ನಾ ಎಲ್ಲ ವಿಡಿಯೋಸ್ ನೋಡತ್ತೀನಿ. ಎಲ್ಲರೂ ಏನಾಗತ್ತಾರ, ಈಗ ಖುಷಿ ಏನಾಗ್ಯಾಡ್ರಿ. ಈಗ ನನಗೆ ಗುಳಿಗೆ ಕೊಟ್ಟು ಏನೇನೋ ಮಾಡ್ಯಾರ, ಇಂಟಿಮೇಸಿ ಆದಿದೆ ಅಂತ. ಹುಬ್ಬಳ್ಳಿ ಲವ್ ಜಿಹಾದ್ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಪ್ರಕರಣ ಸಂಬಂಧ ಪ್ರತಿ ದೂರು ಕೂಡ ದಾಖಲಾಗಿದೆ. ಅಶೋಕನಗರ ವಿದ್ಯಾನಗರದ ಠಾಣೆಯಲ್ಲಿ ದೂರು ದಾಖಲಾಗಿದೆ. ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ 2 ಪ್ರತ್ಯೇಕ ದೂರು ದಾಖಲಾಗಿದೆ. ಯುವತಿ ತಾಯಿಯಿಂದ ಆರೋಪಿಗಳ ವಿರುದ್ಧ ದೂರು ದಾಖಲಾಗಿದೆ. ಸಮೀರ್ ಸಹೋದರಿ ಮುಲ್ಲಾ, ಲೂಕ್, ಸೈಫ್, ಗೌತಮ್, ರುಕ್ಸಾರ್, ಅಜೀಂ ಮೇಲೆ ಯುವತಿ ತಾಯಿ ದೂರನ್ನ ದಾಖಲು ಮಾಡಿದ್ದಾರೆ. ಮತ್ತೊಂದೆಡೆ ಸಮೀರ್ ಕಡೆಯಿಂದಲೂ ಕೂಡ ಪ್ರತಿ ದೂರು ಕೂಡ ದಾಖಲಾಗಿದೆ. ಒಂದು ಕಡೆ ಯುವತಿ ದೂರನ್ನ ದಾಖಲು ಮಾಡಿದ್ದಾರೆ, ಮತ್ತೊಂದು ಕಡೆ ಯುವತಿಯ ತಾಯಿ ಕೂಡ ದೂರನ್ನು ದಾಖಲು ಮಾಡಿದ್ದಾರೆ. ಜೊತೆಗೆ ಪ್ರತಿ ದೂರನ್ನು ಕೂಡ ಸಮೀರ್ ಅವರು ದಾಖಲು ಮಾಡಿದ್ದಾರೆ. ಒಟ್ಟಿನಲ್ಲಿ ಒಂದು ಹುಬ್ಬಳ್ಳಿ ಲವ್ ಜಿಹಾದ್ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಪ್ರಕರಣ ಸಂಬಂಧ ಪ್ರತಿ ದೂರು ಎಲ್ಲವೂ ಕೂಡ ದಾಖಲಾಗಿದೆ. ಅಶೋಕನಗರ ವಿದ್ಯಾನಗರ ಠಾಣೆಯಲ್ಲಿ ಕೂಡ ದೂರನ್ನ ದಾಖಲು ಮಾಡಿದ್ದಾರೆ. ಇನ್ನು ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ 2 ಪ್ರತ್ಯೇಕ ದೂರು ದಾಖಲಾಗಿದೆ. ಯುವತಿ ತಾಯಿ ಕಡೆಯಿಂದ ಆರೋಪಿಗಳ ವಿರುದ್ಧವಾಗಿ 2 ಪ್ರತ್ಯೇಕ ದೂರು ದಾಖಲಾಗಿರುವಂತದ್ದು. ಸಮೀರ್ ಸಹೋದರಿಯರಿದ್ದಾರೆ, ಮುಲ್ಲಾ ಮತ್ತೆ ಲೂಕ್, ಸೈಫ್, ಗೌತಮ್, ರುಕ್ಸಾರ್, ಅಜೀಂ ಮೇಲೆ ಯುವತಿಯ ತಾಯಿ ಒಂದ್ ಕಡೆ ದೂರು ಕೊಟ್ರೆ, ಮತ್ತೊಂದ್ ಕಡೆ ಸಮೀರ್ ಕಡೆಯಿಂದಲೂ ಕೂಡ ಪ್ರತಿ ದೂರನ್ನ ಕೊಟ್ಟಿದ್ದಾರೆ. ಹಲ್ಲೆ ಮಾಡಿದ್ದಾರೆ, ಜೊತೆಗೆ ಕೊಲೆಗೆ ಯತ್ನ ಕೂಡ ಮಾಡಿದ್ದಾರೆ ಅಂತ ಸಮೀರ್ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಹುಬ್ಬಳ್ಳಿಯ ಲವ್ ಜಿಹಾದ್ ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟ ಜಿಮ್ ಟ್ರೈನರ್ ಸಮೀರ್. ವಿಡಿಯೋ ಮಾಡಿದ್ದು ಸತ್ಯ, ಆದ್ರೆ ಮಾಡಿದ್ದು ನಾನಲ್ಲ ಅಂತ ಹೇಳಿದ್ದಾರೆ. ವಿಡಿಯೋ ಯಾರ ಮೊಬೈಲ್ ನಲ್ಲಿದೆ ಚೆಕ್ ಮಾಡಿ ವಿಡಿಯೋ ಅವಳ ಮೊಬೈಲ್ ನಲ್ಲಿ ಸಿಗುತ್ತೆ. ವಿಡಿಯೋ ಮಾಡಿರುವುದು ಯುವತಿಯೇ, ನಾನು ವಿಡಿಯೋ ಮಾಡಿಲ್ಲ ಅಂತ ಸಮೀರ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಈ ಒಂದು ಪ್ರಕರಣಕ್ಕೆ ನಾನು ಮಲಗಿದ್ದೆ, ವಿಡಿಯೋ ಮಾಡಿದ್ದು ಯುವತಿ, ನನ್ನ ವಿರುದ್ಧ ಸುಳ್ಳು ದೂರನ್ನ ನೀಡಿದ್ದಾರೆ. ಪ್ರಕರಣ ಸಂಬಂಧ ಜಿಮ್ ಟ್ರೈನರ್ ಸಮೀರ್ ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯ ಲವ್ ಜಿಹಾದ್ ಪ್ರಕರಣಕ್ಕೆ ಈಗ ಸಮೀರ್ ಅವರ ಸ್ಟೇಟ್ಮೆಂಟ್ ಹೊಸ ಟ್ವಿಸ್ಟ್ ಸಿಕ್ಕಿದೆ. ವಿಡಿಯೋ ಮಾಡಿದ್ದು ಸತ್ಯ, ಆದ್ರೆ ನಾನು ಆ ಒಂದು ವಿಡಿಯೋವನ್ನ ಮಾಡಿಲ್ಲ. ವಿಡಿಯೋ ಯಾರ ಮೊಬೈಲ್ ಅಲ್ಲಿ ಇದೆ ಅಂತ ನೀವೇ ಒಮ್ಮೆ ಚೆಕ್ ಮಾಡಿ, ಆಗ ನಿಮ್ಗೆ ಸತ್ಯಾಸತ್ಯತೆ ಗೊತ್ತಾಗತ್ತೆ. ಇನ್ನು ವಿಡಿಯೋ ಮಾಡಿರುವುದು ಯುವತಿಯೇ ವಿಡಿಯೋ ಮಾಡ್ಕೊಂಡಿರುವಂತದ್ದು. ನಾನು ಮಲ್ಕೊಂಡಿದ್ದೆ, ಆ ಒಂದು ಸಂದರ್ಭದಲ್ಲಿ ವಿಡಿಯೋ ಮಾಡಿದ್ದಾಳೆ ಯುವತಿ, ನನ್ನ ವಿರುದ್ಧ ಸುಳ್ಳು ದೂರನ್ನು ಕೂಡ ಕೊಟ್ಟಿದ್ದಾಳೆ ಅಂತ ಯುವತಿಯ ವಿರುದ್ಧವಾಗಿ ಸಾಕಷ್ಟು ಆರೋಪಗಳನ್ನು ಕೂಡ ಮಾಡಿದ್ದಾರೆ. ಈ ಒಂದು ಪ್ರಕರಣ ಸಂಬಂಧ ಜಿಮ್ ಟ್ರೈನರ್ ಸಮೀರ್ ಕೊಟ್ಟಿರುವಂತಹ ಹೇಳಿಕೆ, ಈ ಒಂದು ಪ್ರಕರಣ ಹೊಸ ಸ್ವರೂಪವನ್ನ ಪಡ್ಕೊಳ್ಳುತ್ತಾ ಅಂತ ನೋಡ್ಬೇಕಾಗತ್ತೆ. ಹಲೋ, ನಮಸ್ತೆ ರೀ. ನಾ ಆಗಳಿಂದ ಕನ್ಕಷನ್ನಾಗಿದ್ದೆ ರೀ. ನಾ ಪೂರಾ ಡಿಸಿನೆಸ್ನಾಗಿದ್ದೆ ರೀ. ನಾ ಈಗ ಅದು 5 ನಿಮಿಷ ಆತ್ರಿ. ನಾ ಎಲ್ಲ ವಿಡಿಯೋಸ್ ನೋಡತ್ತೀನಿ. ಎಲ್ಲರೂ ಏನಾಗತ್ತಾರ, ಈಗ ಖುಷಿ ಏನಾಗ್ಯಾಡ್ರಿ. ಈಗ ನನಗೆ ಗುಳಿಗೆ ಕೊಟ್ಟಿದ್ದಾವ, ನನಗೆ ಗುಳಿಗೆ ಕೊಟ್ಟು ಏನೇನೋ ಮಾಡ್ಯಾರ, ಇಂಟಿಮೇಸಿ ಆದಿದೆ ಅಂತಂದು. ವಿಡಿಯೋ ಮಾಡಿದ್ದು ಕರೆ ಐತ್ರಿ. ವಿಡಿಯೋ ಯಾವ ಫೋನ್ಯಾಗ ಅದಾವ ಚೆಕ್ ಮಾಡಿರಿ. ನಂದು ಫೋನ್ SSK ಸಮಾಜ ಅವ್ರ ಕಡೆ ಐತ್ರಿ. ನಂದು ಫೋನ್ ತರಿಸ್ರಿ, ನನ್ನ ಫೋನ್ಯಾಗ ಚೆಕ್ ಮಾಡಿಸ್ರಿ.
ಖುಷಿ ಕಲಬುರ್ಗಿ ಫೋನ್ಯಾಗ ಚೆಕ್ ಮಾಡಿ ವಿಡಿಯೋಸ್. ನನ್ನ ಫೋನ್ಯಾಗ ಒಂದು ವಿಡಿಯೋ ಸಿಗಂಗಿಲ್ಲ ನಿಮಗೆ. ವಿಡಿಯೋ ಮಾಡಿದ ಖುಷಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.